ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಇವತ್ತು ಬಂದುಬಿಟ್ಟು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಹೆಸರು ಕಾಳು ಸಬ್ಬಕ್ಸಿ ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಇಷ್ಟ ಮಕ್ಕಳಿಗೆ. ಯಾಕೆಂದರೆ ಬರೀ ಸಬ್ಬಕ್ಸಿ ಬಸ್ಸಾರು ಮುದ್ದೆ ಮಾಡಿದ್ರೆ ಒಟ್ಟ ಪಲ್ಯ ತಿನ್ನೋದಿಲ್ಲ. ಹಾಗಾಗಿ ನಾನು ಹೆಸರು ಕಾಳು ಸಬ್ಬಕ್ಸಿ ಸೇರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ತಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಈರುಳ್ಳಿ, ಟೊಮೊಟೊ, ಕರಿಬೇವು, ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರುಚಿಗೆ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಒಂದು ಜಾರ್ ತೊಗೊಂಡು ಅದರಲ್ಲಿ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಹಾಕಿ ರುಬ್ಕೊಂಡಿದ್ದೀನಿ ಪೇಸ್ಟು. ಹಸಿ ಖಾರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನಾನು ಧಾರವಾಡದಲ್ಲಿ ಕಲ್ತ್ಕೊಂಡಿದ್ದೆ. ಸಣ್ಣದಾಗಿ ಕೊತ್ತಂಬರಿ ಹೆಚ್ಚಿದಂಗೆ ಸಬ್ಬಕ್ಸಿ ನೀಟಾಗಿ ತೊಳೆದು ಈ ಥರ ಹೆಚ್ಕೊಂಡು ಆ ಒಗ್ಗರಣೆ ಒಳಗೆ ಹಾಕಿ ಇದನ್ನು ಸೇರಿಸ್ಬೇಕು. ಇದೊಂದು ಸ್ವಲ್ಪ ಮೆತ್ತಗಾಗೋವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಆಮೇಲೆ ನಾವು ಒಂದು ಸ್ವಲ್ಪ ಉಪ್ಪು ಹಾಕಿ ಹೆಸರು ಕಾಳನ್ನ ಕುದಿಸ್ಕೊಂಡಿರ್ತೀನಿ. ಆ ಹೆಸರು ಕಾಳನ್ನು ನೀರು ಸಮೇತ ಸೇರಿಸಿ ಇದರೊಳಗೇ ಆ್ಯಡ್ ಮಾಡ್ಕೋಬೇಕು. ಇದುವಾಗ ಎಲ್ಲ ಕರೆಕ್ಟಾಗಿ ಮರ್ಜ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀರೆಲ್ಲ ಸ್ವಲ್ಪ ರಿಮೂವ್ ಆಗೋವರೆಗೂ ಸ್ವಲ್ಪ ಕುದಿಸ್ಕೋಬೇಕು. ಯಾಕೆಂದರೆ ಸೊಪ್ಪು ಕುದಿಬೇಕಲ್ವ, ಹಾಗಾಗಿ ಸ್ವಲ್ಪ ಕುದಿಸ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ನೀರೊಂದು ಸ್ವಲ್ಪ ಡ್ರೈ ಆಗಬೇಕಷ್ಟೇ. ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ಇದು ಬಂದುಬಿಟ್ಟು ಚಪಾತಿ, ಪಲ್ಯ, ರೈಸು ಎಲ್ಲದಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ನಾನ್ ರೊಟ್ಟಿಗಾದರೂ ಇನ್ನೂ ಕಾಂಬಿನೇಷನ್ ಸೂಪರು. ನಾನಂತೂ ಚಪಾತಿ ಮಾಡ್ತಾಯಿದ್ದೀನಿ. ಸ್ವಲ್ಪ ರೈಸ್ ಉಳಿದಿದೆ, ಹಾಗಾಗಿ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಈ ಕಡೆ ಮನೆಯವ್ರಿಗೆ ಬೇರೆ ಆಫೀಸ್ ಟೈಮ್ ಆಗೋಗಿದೆ, ಅವರು ಲೇಟ್ ಆಗ್ತಿದೆ ಅಂತಿದ್ದಾರೆ. ನಾನು ಫಾಸ್ಟಾಗಿ ಉಜ್ಜುತ್ತಿದ್ದೀನಿ. ಆ್ಯಕ್ಚುಲಿ ನನ್ನ ಮಗಳು ಸುಡ್ತಿದ್ದಾಳೆ, ನಾನು ಲಟ್ಟಿಸ್ಕೊಡ್ತಿದ್ರೆ. ನನ್ನ ಮಗಳು ಅದೊಂದು ಹೆಲ್ಪ್ ಭಾಳ ಆಗಿದೆ ನನಗೆ. ಈ ಸಮ್ಮರಲ್ಲಿ ತುಂಬ ಹೆಲ್ಪ್ ಆಗಿದ್ದಾಳೆ ನನಗೆ. ಅವಳು ಪ್ರತಿಯೊಂದು ಕೆಲಸ ಮಾಡಿದ್ರೂ ಅವಳು ನನಗೆ ಜೊತೆಗೆ ಬಂದು ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ ಅಂತಾಳೆ. ಇನ್ನು ಅವಳು ಸ್ವಲ್ಪ ವಿಡಿಯೋನೂ ಅವಳೇ ತೆಗ್ದಿರೋದು. ಆ್ಯಕ್ಚುಲಿ ಸ್ವಲ್ಪ ಶೇಕ್ ಮಾಡಿದ್ದಾಳೆ, ಆದರೂ ಪರವಾಗಿಲ್ಲ ಚೆನ್ನಾಗೇ ತೆಗ್ದಿದ್ದಾಳೆ. ಇಲ್ಲಿ ನೋಡಿರಿ, ರಿವ್ಯೂ ಕೊಡ್ತಿದ್ದಾರೆ ನಮ್ಮ ಮನೆಯವ್ರು ಹೇಗೆ ಅನ್ನಿಸ್ತಂತ. ಟ್ರೈ ಮಾಡಿ ನೀವು.